ಬಿಕ್ಲು ಶಿವ ಮರ್ಡರ್ ಕೇಸ್ನಲ್ಲಿ ಬಿಜೆಪಿ ಶಾಸಕ ಬೈರತಿ ಬಸವರಾಜ್ ಲಾಕ್ ಆಗಿದ್ದಾರೆ. ನಿನ್ನೆ ರಾತ್ರಿ ಜೈಲಿನಲ್ಲಿ ನಿದ್ದೆ ಇಲ್ಲದಂತಹ ಜಾಗರಣೆಯಾಗಿದೆ. ಮಧ್ಯೆ ವಿಚಾರಣೆಗಳು, ಪ್ರಶ್ನೆಗಳು ತಲೆಬಿಸಿ ತಂದಿಟ್ಟಿದ್ದಾವೆ. ಇನ್ನು ಇವತ್ತು ಮೆಡಿಕಲ್ ಚೆಕಪ್ ವೇಳೆ ಹೃದಯ ಸಂಬಂಧಿ ಸಮಸ್ಯೆ ಕಾಣಿಸಿದೆ. ಹೀಗಾಗಿ ಜಯದೇವ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಚಿಕಿತ್ಸೆ ನೀಡಿ ರಿಪೋರ್ಟ್ ಜೊತೆ ನಾಳೆ ಬರುವಂತೆ ಪೊಲೀಸರಿಗೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಬೈರತಿ ಬಸವರಾಜ್ ಮಾಜಿ ಸಚಿವರು, ಕೆಆರ್ಪುರಂನ ಫುಲ್ ಪವರ್ ಲೀಡರ್. ಆದ್ರೆ ವಿಧಿಯಾಟ ನೋಡಿ ಬೈರತಿಗೆ ಅದೊಂದು ಕೊಲೆ ಕೋಳ ತೊಡಿಸಿದೆ. ಬಿಕ್ಲು ಶಿವನ ಮರ್ಡರ್ ಕೇಸ್ನಲ್ಲಿ ಎಷ್ಟೇ ಎಸ್ಕೇಪ್ ಆದ್ರೂ ಕೋರ್ಟ್ ಮಾತ್ರ ಸಾಹೇಬ್ರೆ ಒಂದ್ ಸಲಿ ಬಂದ್ ಹೋಗಿ ಅಂತ ವಾರೆಂಟ್ ಕಳಿಸ್ತಾನೆ ಇತ್ತು. ಯಾವಾಗ ವಾರೆಂಟ್ಗೆ ಬಗ್ಗಲಿಲ್ಲವೋ ಬೇಲ್ ವಜಾಗೊಳಿಸಿ ಬಗ್ಗಿಸುವ ಕೆಲಸ ಆಗಿದೆ. ಬಿಕ್ಲು ಶಿವ ಮರ್ಡರ್ ಕೇಸ್ಗೆ ಸುತ್ತಿದ ಏನಿದು ಬಿದರಹಳ್ಳಿ ಭೂಚಕ್ರ? ಮಿಸ್ ಆಗಿದ್ದ ಲಿಂಕ್ ಕೆದಕಲಿದೆ ಸಿಐಡಿ. ಬೈರತಿಗೆ ಬೆಂಡೆತ್ತಲು ತಯಾರಿ. ನೋಡಿ ಸ್ವಾಮಿ, ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತಿದ್ದ ಬೈರತಿಗೆ ಫೋನ್ನಲ್ಲಿ ಪಿಸುಗುಟ್ಟಿದ್ದ ಮಾತುಗಳೇ ದುಬಾರಿಯಾಗಿಸಿದೆ. ಸಿಡಿಆರ್ ತೆಗೆಸಿದ ಪೊಲೀಸರು ಸುಪ್ರೀಂನಿಂದ ಆರ್ಡರ್ ಬಂದಿದ್ದೇ ತಡ ಫೀಲ್ಡ್ಗಿಳಿದು ಬಂಧಿಸಿದ್ದಾರೆ. ಸಾಹೇಬ್ರು ನೀಟಾಗಿ ವಿಮಾನ ನಿಲ್ದಾಣಕ್ಕೆ ಬಂದಿಳಿತಾ ಇದ್ದಂತೆ ಪೊಲೀಸರು ಹಾಜರಾಗಿದ್ರು. ನೋಡೋಷ್ಟ್ರಲ್ಲಿ ಸೀನ್ ಫುಲ್ ಚೇಂಜ್. ವಾರೆಂಟ್ ಹಿಡ್ಕೊಂಡು ಬಂದ ಪೊಲೀಸರು ಸಾಹೇಬ್ರನ್ನ ಗಾಡಿಗೆ ಹತ್ತಿಸಿಕೊಂಡು ಸಿಐಡಿ ಕಚೇರಿಗೆ ತಂದು ಬಿಟ್ಟಿದ್ರು. ಬೈರತಿಗೆ ಅಸಲಿ ವಿಚಾರಣೆಯ ಬಿಸಿ ಮುಟ್ಟಿದೆ. ಭಾರತೀನಗರ ಪೊಲೀಸರ ವಿಚಾರಣೆ ವೇಳೆ ತನಿಖಾ ಹಾದಿ ತಪ್ಪಿಸಿದ್ದ ಬೈರತಿ A1 ಜಗ್ಗ ಪರಿಚಯವೇ ಇಲ್ಲ ಅಂತ ಹೇಳಿಕೆ ನೀಡಿದ್ರು. ಕೊಲೆ ಪ್ರಕರಣಕ್ಕೂ ತಮಗೂ ಸಂಬಂಧವಿಲ್ಲ ಅಂತ ಪುಂಗಿದ್ರು. ಆದ್ರೆ ಬೈರತಿ ವಿರುದ್ಧ ಹಲವು ಸಾಕ್ಷ್ಯ ಸಂಗ್ರಹಿಸಿದ್ದ ಸಿಐಡಿ ಇಬ್ಬರ ಫೋಟೋಗಳು, ಕಾಲ್ ಡೀಟೇಲ್ಸ್, ಟವರ್ ಡಂಪ್ ಸೇರಿ ಹಲವು ಎವಿಡೆನ್ಸ್ ಕಲೆ ಹಾಕಿದೆ. ಈ ಎಲ್ಲವನ್ನ ಮುಂದಿಟ್ಟು ಸಿಐಡಿ ಅಧಿಕಾರಿಗಳು ಪ್ರಶ್ನೆ ಮಾಡ್ತಿದ್ದಾರೆ. ರೌಡಿ ಶೀಟರ್ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಬೈರತಿ. ಜಮೀನು ವಿಚಾರಕ್ಕೆ ಬೈರತಿ ಬಿಕ್ಲು ಶಿವು ಮಧ್ಯೆ ಆಗಿದ್ದ ಗಲಾಟೆ. ಬಿಕ್ಲು ಶಿವನ ಜೊತೆ ಬಿಕ್ಕಟ್ಟು ಸೃಷ್ಟಿಸಿಕೊಂಡಿದ್ದ ಬೈರತಿ ಗಲಾಟೆ ಮಾಡಿಕೊಂಡಿದ್ರಂತೆ. ಈ ಕುರಿತು ಬೈರತಿ ವಿರುದ್ಧ ದೂರು ಕೊಟ್ಟ 4 ತಿಂಗಳಲ್ಲಿ ರೌಡಿ ಶೀಟರ್ ಹತ್ಯೆ ಆಗೋಗಿದೆ. A1 ಜಗದೀಶ್ ಅಲಿಯಾಸ್ ಜಗ್ಗನ ಜೊತೆಯಲ್ಲೂ ಬೈರತಿ ಸಂಪರ್ಕ ಹೊಂದಿದ್ದು ಕೇಸ್ನಲ್ಲಿ A5 ಆಗೋಗಿದ್ದಾರೆ. ಜಮೀನು ವಿಚಾರಕ್ಕೆ ಬಿಕ್ಲು ಶಿವ ಮತ್ತು ಬೈರತಿ ಬೆಂಬಲಿಗರ ಮಧ್ಯೆ ಗಲಾಟೆಯಾಗಿತ್ತು. ಬಿದರಹಳ್ಳಿ ಹೋಬಳಿ ಕಿತ್ತಗನೂರು ಸಿಂಗಾರೆಡ್ಡಿ ಸೇರಿದ್ದ ಜಮೀನು ಸರ್ವೆ ನಂಬರ್ 212 ಬಿಕ್ಲು ಶಿವ ಜಿಪಿಎ ಮಾಡಿಸಿಕೊಂಡಿದ್ದ. ಈ ಬಗ್ಗೆ ಗಲಾಟೆಯಾಗಿದ್ದು ಜಿಪಿಎ ಕ್ಯಾನ್ಸಲ್ ಮಾಡಿ ಪೊಸಿಷನ್ ಬಿಟ್ಟುಕೊಡಲು ಜಗ್ಗನ ಗ್ಯಾಂಗ್ ಬೆದರಿಕೆ ಹಾಕಿದೆ. ಬೆದರಿಕೆ ಬಗ್ಗೆ ಕಳೆದ ವರ್ಷದ ಫೆಬ್ರವರಿಯಲ್ಲಿ ಕಮಿಷನರ್ಗೆ ಬಿಕ್ಲು ಶಿವ ದೂರು ನೀಡಿದ್ದ. ಬೈರತಿ ಮತ್ತು ಗ್ಯಾಂಗ್ನಿಂದ ಜೀವ ಬೆದರಿಕೆ ಅಂತ ಆರೋಪಿಸಿದ್ದ. ಬೆದರಿಕೆ ಹಾಕಿದ್ದ ವಿಡಿಯೋ ಸಮೇತ ದೂರು ನೀಡಿದ್ದ ರೌಡಿ ಶೀಟರ್ ಅಲ್ಲಿ ಬೈರತಿ ಬಸವರಾಜ್, ಜಗ್ಗ, ಕಿರಣ್ ಸಹಚರರ ಹೆಸರು ಹೇಳಿದ್ದ. ನಂತರ ಭಾರತೀನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು. ಆದರೆ ದೂರು ಕೊಟ್ಟ 4 ತಿಂಗಳಲ್ಲಿ ಅಂದ್ರೆ ಜುಲೈ 15ರಂದು ಶಿವಪ್ರಕಾಶ್ ಕೊಲೆಯಾಗಿದ್ದ. ಹೆಚ್ಚಿನ ವಿಚಾರಣೆಗಾಗಿ ಕಸ್ಟಡಿ ಕೇಳಿದ ಸಿಐಡಿ ಮನವಿಯನ್ನ ಕೋರ್ಟ್ ಪುರಸ್ಕರಿಸಿದೆ. ಒಟ್ಟು 14 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿದ ಕೋರ್ಟ್ ಕಳೆದ ವರ್ಷ ನಡೆದ ಮರ್ಡರ್ ಕೇಸ್ ಅಸಲಿ ಕತೆ ಬಿಚ್ಚಿಕೊಳ್ಳಲಿದೆ. ಇನ್ನು ಶಾಸಕ ಬೈರತಿ ಬಸವರಾಜ್ ಬಂಧನವನ್ನ ಬಿಜೆಪಿ ರಾಜಕಾರಣದ ಕಣ್ಣಿನಿಂದ ನೋಡಿದೆ. ಚಿತ್ರದುರ್ಗದಲ್ಲಿ ಮಾತನಾಡಿದ ಅಶೋಕ್, ಇದು ರಾಜಕೀಯ ಪ್ರೇರಿತ ಷಡ್ಯಂತ್ರ ಅಂತ ಕರೆದಿದ್ದಾರೆ. ಮತ್ತೆ ಕಾನೂನ ಮೊರೆ ಹೋಗ್ತೀರಿ. ಬೈರತಿ ಬಸವರಾಜ್ ಈಗಾಗಲೇ ಸರೆಂಡರ್ ಆಗಿದ್ದಾರೆ, ಅವರೇ ಬಂದು ಸರೆಂಡರ್ ಆಗಿದ್ದಾರೆ. ನಾನು ಕೂಡ ನಾಳೆ ಅವ್ರ ಮನೆಗೆ ಹೋಗಿ ಭೇಟಿ ಮಾಡೋನಿದ್ದೀನಿ. ನಾನು ಕೂಡ ನಾಳೆ ಅವ್ರ ಮನೆಗೆ ಹೋಗಿ ಭೇಟಿ ಮಾಡ್ತೀನಿ.
ಇದು ರಾಜಕೀಯ ಪ್ರೇರಿತವಾಗಿ ಮಾಡಿರುವಂಥ ಒಂದು ಷಡ್ಯಂತ್ರ. ಅದರಿಂದ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಅವರು ಅನುಭವಿಸ್ತಾರೆ. ಇದೆ ಯಾರ್ಯಾರು ಈ ಥರ ದ್ವೇಷದ ರಾಜಕಾರಣವನ್ನು ಮಾಡ್ತಾರೋ ಅದು ಪ್ರತಿಫಲ ಇದ್ದೇ ಇರುತ್ತೆ. ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದೇವೆ. ಕಾನೂನಾತ್ಮಕವಾಗಿ ಅವರು ಕೂಡ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅಷ್ಟು ಮಾತ್ರ ಸಂದರ್ಭ ಹೇಳ್ತಾನೆ. ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದೇವೆ. ಕಾನೂನಾತ್ಮಕವಾಗಿ ಅವರು ಕೂಡ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅಷ್ಟು ಮಾತ್ರ ಸಂದರ್ಭ ಹೇಳ್ತಾರೆ. ಒಟ್ಟಾರೆ ಸಿಐಡಿಯಿಂದ ತನಿಖೆ ಚುರುಕಾಗಿದ್ದು ಸ್ಥಳೀಯ ಪೊಲೀಸರಿಗೂ ಢವಢವ ಶುರುವಾಗಿದೆ. ಈ ಕೇಸ್ನಲ್ಲಿ ಸ್ಥಳೀಯ ಪೊಲೀಸರ ಕೈವಾಡದ ಶಂಕೆ ಇದೆ. ಈ ಹಿಂದೆ ಬಿಕ್ಲು ಶಿವ ದೂರು ನೀಡಿದ್ರೂ ತನಿಖೆ ಸರಿಯಾಗಿ ನಡೆಸದ ಆರೋಪ ಇದೆ. ಅಂಕಿತಾ ರೈ, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.